ಪರಮ ಆಚಾರ್ಯ ಅಂದರೆ ಗೂಗಲ್ಲು. ಅವ್ರು ನನ್ನ ಹತ್ರ ಬರೋಕ್ಕೆ ಮುಂಚೆನೇ ಗೂಗಲನ್ನೋ ChatGPTನೋ 100 ಪ್ರಶ್ನೆ ಕೇಳಿಬಿಟ್ಟಿರ್ತಾರೆ. ಅದೇನಾದರೂ ಎಕ್ಸ್ಟ್ರೀಮ್ ಆನ್ಸರ್ಸನ್ನು ಕೊಟ್ಬಿಡ್ತು ಅಂತ ಹೇಳಿದ್ರೆ, ಅದಕ್ಕೆ ಕೇಳ್ತಾ ಇರೋ ವ್ಯಕ್ತಿ ಯಾರು, ಆ ಪ್ರಶ್ನೆ ಏನೋ ಅದೆಲ್ಲ ಏನೂ ಗೊತ್ತಿರೋದಿಲ್ಲ. ವಿಷಯನ ತುಂಬ ಸವಿವರವಾಗಿ ಹೇಳ್ತೇನೆ ಅಂತ ಅಗತ್ಯಕ್ಕೆ ಮೀರಿ ಕೂಡ ಹೇಳಿರ್ಬೋದದು. ಸೊ ಅದು ಕೂಡ ಒಂದು ಆತಂಕನ ಇವಾಗ ಎಷ್ಟೋ ಡಾಕ್ಟರ್ಸ್ ಕ್ಲಿನಿಕ್ ಹೊರಗಡೆ ಹಾಕೇ ಬಿಟ್ಟಿರ್ತಾರೆ ಬೋರ್ಡು, ಗೂಗಲ್ ಡಾಕ್ಟರ್ಸ್ ನಾಟ್ ಅಲೌಡ್ ಅಂತ. ಹಾಗಾಗಿ ಈ ಕೌನ್ಸೆಲಿಂಗ್ ಟೈಮ್ನಲ್ಲೂ ಅಷ್ಟೇ ಅದರ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ಬಂದಿರ್ತೀವಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಆ ಅಗತ್ಯಕ್ಕೆ ಮೀರಿದ ತಿಳುವಳಿಕೆ ಕೂಡ ತುಂಬ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಿರುತ್ತೆ. ಮೂರನೇದಾಗಿ ಭಯ ನಾನು ಹೆಚ್ಚು ನೋಡ್ತೇನೆ. ಆ ಮಗು ಹೆರೋದ್ರಲ್ಲಿ ಆ ಲೇಬರ್ ಪೇಯ್ನನ್ನು ನಾವು ತಡಿತೀವ, ಅದಾದಮೇಲೆ ಹೆರಿಗೆ ಆದಮೇಲೆ ಆ ಮಗುನ ನಮಗೆ ನೋಡ್ಕೊಳ್ಳಿಕ್ಕೆ ಬರುತ್ತಾ, ಇವೆಲ್ಲ ಅವ್ರ ಜೀವನದಲ್ಲಿ ಎಷ್ಟು ಸಕ್ಸಸ್ಫುಲ್ಲಾಗಿ ಮುಂದಕ್ಕೆ ಹೋಗಿರ್ತಾರೋ, ಇದು ಒಂದು ವಿಷಯದಲ್ಲಿ ಮಾತ್ರ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಅಷ್ಟು ಕೆಳಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಎಷ್ಟು ಸಹಜವಾದ ಪ್ರಕ್ರಿಯೆ, ಅದರ ಬಗ್ಗೆ ಆನಂದಗಳು, ಆ ಸಂವೇದನೆಗಳು ಅವರು ಏನನ್ನೂ ಅನುಭವಿಸ್ತಾ ಇರೋದಿಲ್ಲ. ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ?